ಇವತ್ತು ನಾವು ನಮ್ಮ ವ್ಯಾಲ್ಯೂ ಬಗ್ಗೆ ಮಾತಾಡೋಣ. ಒಂದ್ಸಲ ಮಗಳು ಜಸ್ಟ್ ಕಂಪ್ಲೀಟೆಡ್ ಹರ್ ಎಜುಕೇಷನ್ ಬಂದು ಅಪ್ಪನಿಗೆ ಕೇಳ್ತಾಳಂತೆ, ನನಗೆ ಏನಾದ್ರು ಲೈಫ್ ಅಡ್ವೈಸ್ ಕೊಡಪ್ಪ, ಹೆಂಗೆ ಸಕ್ಸಸ್ಫುಲ್ ಆಗೋದು ನನ್ನ ಲೈಫಲ್ಲಿ ಅಂತ. ಆಗ ಅಪ್ಪ ಹೇಳ್ತಾನಂತೆ, ನನ್ನ ಹತ್ರ ಒಂದು ಹಳೇ ಜೆಮ್ ಸ್ಟೋನ್ ಇದೆ, ಅದನ್ನು ನಿನ್ನ ಕೊಡ್ತೀನಿ, ನೀನು ಮಾರ್ಕೆಟಿಗೆ ಹೋಗಿ ಒಂದು 2-3 ಕಡೆ ಅದರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ಕೊಂಡು ಬಾ ಅಂತ. ಸರಿ, ಮಗಳು ಮಾರ್ಕೆಟಿಗೆ ಹೋಗ್ತಾಳೆ. ಫಸ್ಟಿಗೆ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ತಾರೆ. ಆ ಫ್ಯಾನ್ಸಿ ಸ್ಟೋರ್ನವ್ರು ಹೇಳ್ತಾನೆ, ಚೆನ್ನಾಗಿದೆ, ಒಂದು 500 ರೂಪಾಯಿ ಕೊಡ್ಬೋದಮ್ಮ ಅಂತಾನೆ. ನೆಕ್ಸ್ಟ್ ಅವಳು ಅದನ್ನು ತಗೊಂಡು ಒಬ್ಬ ಜ್ಯುವೆಲ್ಲರ್ ಹತ್ರ ಹೋಗ್ತಾರೆ, ಎಲ್ಲಿ ರೆಗ್ಯುಲರ್ ಆಗಿ ಅವರು ಈ ಜ್ಯುವೆಲ್ಲರಿ ತಗೊಳ್ತಾರೆ, ಅವರಿಗೆ ತೋರಿಸ್ತಾರೆ. ಅವ್ರು ಹೇಳ್ತಾರೆ, ಅದು ಚೆನ್ನಾಗಿದೆ ಸ್ಟೋನು, ಒಂದು 5,000 ರೂಪಾಯಿವರೆಗೂ ಕೊಡ್ಬೋದು ಬೆಲೆ, ಸ್ವಲ್ಪ ಚೆನ್ನಾಗಿದೆ ಏನೋ ಹಳೆ ಸ್ಟೋನು ಅಂದ್ರಂತೆ. ಅದಾದಮೇಲೆ ಅವಳು ಆ ಊರಲ್ಲಿರೋ ಒಂದು ಜೆಮ್ ಸ್ಟೋನ್ ಎಕ್ಸ್ಪರ್ಟ್ ಹತ್ರ ಹೋಗ್ತಾಳೆ. ಅವ್ರು ಹೇಳ್ತಾರಂತೆ, ನೋಡಿ ದಯವಿಟ್ಟು ಇದನ್ನು ಸೆಲ್ ಮಾಡಬೇಡ, ಇದು ತುಂಬ ಯುನೀಕ್ ಸ್ಟೋನ್, ಇದು ಎಲ್ಲೂ ಸಿಗಲ್ಲ, ಇದು ನೀನು ಹಂಗೆ ಸೆಲ್ ಮಾಡಬೇಕು ಅಂತ ಇದ್ದರೆ ನಾನೇ ಬೇಕಾದ್ರೆ 50 ಲಕ್ಷ ಕೊಟ್ಟು ತಗೋತೀನಿ ಅಂತಾರಂತೆ. ನಾವು ದ ಯಂಗ್ ಗರ್ಲ್ ಈಸ್ ವೆರಿ ಕನ್ಫ್ಯೂಸ್ಡ್, ಏನಪ್ಪ ಇದು ಒಂದು ಸ್ಟೋನಿಗೆ ಇಷ್ಟು ಬೆಲೆ. ಹಾಗೆ ವಾಪಸ್ ಮನೆಗೆ ಬಂದು ಅಪ್ಪನಿಗೆ ಹೇಳ್ತಾಳಂತೆ, ಹಿಂಗೆ ಆಯ್ತಪ್ಪ, ಒಬ್ಬೊಬ್ಬರು ಒಂದೊಂದು ಬೆಲೆ ಹೇಳ್ತಿದ್ದಾರೆ, ಏನು ಮಾಡಬೇಕು ನಾನು ಅಂತ. ಆಗ ಅಪ್ಪ ಹೇಳಿದ್ರಂತೆ, ಜೀವನ ಅಂದರೆ ಇದೇ ಮಗಳೇ, ನಮ್ಮ ಬೆಲೆ ನಾವು ಯಾರ ಜೊತೆ ಇರ್ತೀವಿ, ಅವರ ಕೇಪಬಿಲಿಟಿ ಏನು, ಅವರ ಔಟ್ಲುಕ್ ಏನು ಲೈಫಿಗೆ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಆಲ್ವೇಸ್ ಸರೌಂಡೆಡ್ ವಿತ್ ರೈಟ್ ಪೀಪಲ್ ಹೂ ನೋಸ್ ಯುವರ್ ಟ್ರೂ ವ್ಯಾಲ್ಯೂ. ಆವಾಗಲೇ ನೀನು ಲೈಫಲ್ಲಿ ಫ್ಲರಿಶ್ ಆಗ್ತೀಯಾ ಅಂತ. ಸೊ ಲೆಟ್ ಅಸ್ ಮೇಕ್ ಶ್ಯೂರ್ ದ್ಯಾಟ್ ವಿ ಆರ್ ಆಲ್ವೇಸ್ ಸರೌಂಡೆಡ್ ವಿತ್ ರೈಟ್ ಗುಡ್ ಪೀಪಲ್. ನಾವು ಸರಿಯಾದ ವ್ಯಕ್ತಿಗಳೊಂದಿಗೆ ನಮ್ಮ ಕನೆಕ್ಷನನ್ನು ಇಟ್ಟುಕೊಂಡ್ರೆ ನಮ್ಮ ಜೀವನಕ್ಕೂ ಒಂದು ಅರ್ಥ ಬರ್ತದೆ, ಬೆಲೆ ಬರ್ತದೆ.